ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಜಾಮೀನು ಮುಂದುವರಿಯುತ್ತಾ ಅಥವಾ ಮತ್ತೊಮ್ಮೆ ದರ್ಶನ್ ಜೈಲಿಗೆ ಹೋಗಬೇಕಾಗುತ್ತಾ ಅನ್ನೋದನ್ನ ಇವತ್ತು ಸುಪ್ರೀಂ ಕೋರ್ಟ್ ನಿರ್ಧರಿಸುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಜಾಮೀನು ರದ್ದಾಗುತ್ತಾ ಅಥವಾ ಮುಂದುವರಿಯುತ್ತಾ ಎರಡನ್ನ ಹೇಳುತ್ತೆ, ಎರಡರಲ್ಲಿ ಒಂದನ್ನ ಹೇಳುತ್ತೆ ಕೋರ್ಟು. ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯುತ್ತಾ ಸುಪ್ರೀಂ ಕೋರ್ಟ್ ಅಥವಾ ಜಾಮೀನನ್ನ ವಜಾ ಮಾಡಿದರೆ ಆರೋಪಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ದರ್ಶನ್ ಮತ್ತು ಗ್ಯಾಂಗಿಗೆ ಮತ್ತೆ ಸಹಜವಾಗಿ ಆತಂಕ ಶುರುವಾಗ್ತಾ ಇದೆ. ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂನ ದ್ವಿಸದಸ್ಯ ಪೀಠ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದೇನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈ ಹೈಕೋರ್ಟ್ ಕೊಟ್ಟಂತಹ ಜಾಮೀನಿನ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಎತ್ತಿತ್ತು. ಸೆಷನ್ಸ್ ಕೋರ್ಟ್ಗಳು ತಪ್ಪು ಮಾಡೋದನ್ನು ನೋಡಿದ್ವಿ, ಬಟ್ ಹೈಕೋರ್ಟ್ ಕೂಡ ಈ ರೀತಿಯ ತಪ್ಪು ಮಾಡುತ್ತೆ ಅಂತ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ನಮ್ಮ ಪ್ರತಿನಿಧಿ ಶಬೀರ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಅಬ್ಸರ್ವೇಷನ್ನಲ್ಲಿ ಬಂದಿರುವಂತಹ ಅಂಶಗಳೇ ತೀರ್ಪಿನಲ್ಲೂ ಕೂಡ ಬರಬೇಕು ಅಂತೇನಿಲ್ಲ, ಕೆಲವು ಪ್ರಕರಣಗಳಲ್ಲಿ ಕೆಲವು ತೀರ್ಪುಗಳಲ್ಲಿ ಆ ರೀತಿ ಆಗಿದ್ದು ಕೂಡ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ತೀರ್ಪು, ಇವತ್ತಿನ ಆದೇಶ ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. 100ಕ್ಕೂ ಹೆಚ್ಚು ದಿನಗಳ ಕಾಲ ಸೆರೆಮನೆ ವಾಸವನ್ನು ಅನುಭವಿಸಿ ಬಂದಂತಹ ದರ್ಶನ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಡುತ್ತಾ ಮತ್ತೊಮ್ಮೆ ಸಂಕಷ್ಟವನ್ನು ಕೊಡುತ್ತಾ ಅಂಥೇಳಿ. ಸುಪ್ರೀಂ ಕೋರ್ಟ್ ಕಟು ಟೀಕೆ ಹೇಗಿತ್ತು ನೋಡ್ತಾ ಹೋಗೋಣ. ಜಾಮೀನು ಆದೇಶದಲ್ಲಿ ಆರೋಪಿಗಳನ್ನು ನಿರಪರಾಧಿಗಳು ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಪರಿಗಣಿಸದಂತಿದೆ ಅಂಥೇಳಿ ದ್ವಿಸದಸ್ಯ ಪೀಠ, ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅಂಶಗಳನ್ನು ಕೂಡ ಕೋಟ್ ಮಾಡ್ತಾ ಹೋಗಿತ್ತು. ಸಾಕ್ಷಿ ಪುರಾವೆಗಳಿದ್ರೂ ಕೂಡ ನಿರ್ದೋಷಿಗಳು ಎಂಬಂತೆ ಬೇಲನ್ನು ಕೊಟ್ಟಿದೆ ಅನ್ನುವಂತಹ ಅಂಶವನ್ನು ಉಲ್ಲೇಖಿಸಿತ್ತು. ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಗ್ರಹಿಸುವಲ್ಲಿ ಹೈಕೋರ್ಟ್ ಎಡವಿದಂತೆ ಕಾಣಿಸ್ತಾ ಇದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿತ್ತು. ಹೈಕೋರ್ಟ್ ಕೊಟ್ಟಂತಹ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ರೈಸ್ ಮಾಡಿತ್ತು. ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಗ್ರಹಿಸುವಲ್ಲಿ ಹೈಕೋರ್ಟ್ ಎಡವಿದೆ ಅನ್ನುವಂತಹ ವಿಚಾರದ ಜೊತೆಗೇನೆ ನ್ಯಾಯಾಲಯವು ತನ್ನ ನ್ಯಾಯಾಂಗ ವಿವೇಚನೆಯನ್ನು ಸರಿಯಾಗಿ ಬಳಸಿದೆಯೇ ಅಂಥೇಳಿ ವಕೀಲರಿಗೆ ಪ್ರಶ್ನೆಯನ್ನು ಕೂಡ ಮಾಡಿತ್ತು. ವಿಚಾರಣಾಧೀನ ನ್ಯಾಯಾಲಯಗಳು ತಪ್ಪು ಮಾಡೋದು ಸಹಜ, ಆದರೆ ಹೈಕೋರ್ಟ್ ಈ ರೀತಿ ತಪ್ಪು ಮಾಡಬಹುದಾ ಅಂಥೇಳಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿತ್ತು, ಪ್ರಶ್ನೆಯನ್ನು ಮಾಡಿತ್ತು. ಬೇರೆ ಕೊಲೆ ಕೇಸ್ನಲ್ಲೂ ಹೈಕೋರ್ಟ್ ಇದೇ ರೀತಿ ತೀರ್ಪನ್ನು ಕೊಡಲಿದೆಯಾ ಅಂತ ಕೂಡ ಪ್ರಶ್ನೆಯನ್ನು ಮಾಡಿತ್ತು. ಹೈಕೋರ್ಟ್ ಇಡೀ ಪ್ರಕರಣವನ್ನು ನಿಭಾಯಿಸಿದಂತಹ ರೀತಿಯು ನಮ್ಮಲ್ಲಿ ಚಿಂತೆಯನ್ನು ಮೂಡಿಸಿದೆ. ಇಡೀ ಘಟನೆಗೆ ಪವಿತ್ರ ಗೌಡ ಮೂಲ ಕಾರಣ ಅಂಥೇಳಿ ಅಭಿಪ್ರಾಯಪಟ್ಟಿದೆ. ಹೈಕೋರ್ಟ್ ಬಹಳ ತರಾತುರಿಯಲ್ಲಿ ಜಾಮೀನು ಆದೇಶವನ್ನು ಕೊಟ್ಟಂತಿದೆ. ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡೋದಿಲ್ಲ, ಸಮಯವನ್ನು ತೆಗೆದುಕೊಂಡು ತೀರ್ಪನ್ನು ಕೊಡ್ತೇವೆ ಅಂಥೇಳಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿತ್ತು. ಇವತ್ತು ಅದೇ ದ್ವಿಸದಸ್ಯ ಪೀಠ ನಟ ದರ್ಶನ್ ಸೇರಿ 7 ಜನ ಆರೋಪಿಗಳ ಹಣೆಬರಹವನ್ನು ನಿರ್ಧರಿಸುತ್ತೆ, ಜಾಮೀನನ್ನು ನಿರ್ಧರಿಸುತ್ತೆ. ಆ ಜಾಮೀನು ಆದೇಶ ಏನಾಗಿರುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಇನ್ನು ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನು ಕೊಡಲಾಗಿತ್ತು. ರೇಣುಕಾಸ್ವಾಮಿ ಹಲ್ಲೆಯ 3 ಸೆಕೆಂಡ್ನ ವಿಡಿಯೋ ಇದೆ ಅಂಥೇಳಿ ಸರ್ಕಾರಿ ಪರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದರು. ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ, ಅದಕ್ಕೆ 164 ಮತ್ತು 162 ಸ್ಟೇಟ್ಮೆಂಟೇ ಸಾಕ್ಷಿ. ರೇಣುಕಾಸ್ವಾಮಿ ಎದೆಗೆ ದರ್ಶನ್ ಒದ್ದಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಸತ್ತ ಮೇಲೆ ಪವಿತ್ರ ಗೌಡಗೆ ಫೋಟೋವನ್ನು ಕಳುಹಿಸಿ ಡಿಲೀಟ್ ಮಾಡಲಾಗಿದೆ. ಆರೋಪಿಗಳ ಮೊಬೈಲ್ನಲ್ಲಿ ಹತ್ಯೆ ಮಾಡಿದಂತಹ ಫೋಟೋಗಳಿದೆ. ಪುನೀತ್ ಫೋನ್ನಿಂದ ಫೋಟೋ ರಿಕವರಿಯನ್ನು ನಾವು ಮಾಡಿದ್ದೇವೆ FSLಗೆ ಕಳುಹಿಸಿ. ಲಾಠಿಯ ಮೇಲೆ ರಕ್ತದ ಕಲೆಗಳಿದೆ ರೇಣುಕಾಸ್ವಾಮಿದು. ಆರೋಪಿಗಳ ಬಟ್ಟೆ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಇತ್ತು. ಇಷ್ಟೆಲ್ಲ ಆದಮೇಲೂ ಕೂಡ ದರ್ಶನ್ ಜೊತೆಗೆ ಫೋಟೋವನ್ನು ಅಲ್ಲಿದ್ದವರು ತೆಗೆಸ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಆರೋಪಿಯ DNA ಮ್ಯಾಚ್ ಮಾಡಲಾಗಿದೆ. 7 ಕಿಲೋಮೀಟರ್ವರೆಗಿನ ವಿಡಿಯೋವನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ದರ್ಶನ್ ಜೊತೆಗೆ ಪವಿತ್ರ ಗೌಡ ಮಾತನಾಡ್ತಿರಲಿಲ್ಲ, ವಾಟ್ಸಪ್ ಮೂಲಕ ಆಕೆಗೆ ಫೋನ್ ಮಾಡಿದ್ರು. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಇಲ್ಲಿ ಪರಿಗಣಿಸಿಲ್ಲ ಅನ್ನೋದನ್ನು ಕೂಡ ಸರ್ಕಾರಿ ಪರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಆರೋಪಿಗಳ ಪಾತ್ರದ ಬಗ್ಗೆ ಬ್ರೀಫ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ, ವಿವರಿಸಿದ್ದಾರೆ. ಅದರ ಜೊತೆಗೇನೆ ಯಾರ್ಯಾರು ಆರೋಪಿಗಳು ಜಾಮೀನನ್ನು ರದ್ದು ಮಾಡಬಾರ್ದು ಅಂಥೇಳಿ, ಅಂದರೆ ಪವಿತ್ರ ಗೌಡ, ದರ್ಶನ್ ಅವರೆಲ್ಲರೂ ಕೂಡ ಲಿಖಿತ ರೂಪದಲ್ಲೂ ಕೂಡ ಮನವಿಯನ್ನು ಸಲ್ಲಿಸಿಕೊಂಡಿದ್ರು.